ಸಿದ್ದರಾಮಯ್ಯ ಸರ್ ಇಷ್ಟು 3 ವರ್ಷ ನಡೆಸ್ಕೊಂಡ್ಬಂದು ಸರ್ಕಾರನ ಇವಾಗ ಡಿ ಕೆ ಸಾಹೇಬ್ರು ಬಂದಿದ್ದಾರೆ. ಈಗ ಡಿ ಕೆ ಸಾಹೇಬ್ರು ಬಂದಿರೋದ್ರಿಂದ ನಿಮ್ಮಂತ ಆಟೋ ಡ್ರೈವರ್ಸ್ಗಳು ಸುಮಾರು 2 ತಿಂಗಳಿಂದ ನಾವು ನೋಡಿದ್ವಿ, ತುಂಬಾ ಕಷ್ಟಪಟ್ವಿ. ಯಾರೂ ಆಗ್ಲಿಲ್ಲ ಬಿಡಿ ಅವತ್ತಿನ ದಿನಕ್ಕೆ, ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು. ಈಗ ಇವರು ಸ್ಪಂದಿಸ್ತಾರ ನಿಮ್ಗೆಲ್ಲ? ಸ್ಪಂದಿಸೋದು ಅನ್ನೋದಕ್ಕಿಂತ ಮುಂಚೆ ಇವ್ರು ಗ್ಯಾರಂಟಿ ಬಗ್ಗೆ ಮಾಡಿದಾರಲ್ಲ, ನೆನ್ನೆ ಮಕ್ಳುಗಳಿಗೆ ಸ್ಕೂಲ್ಗೆಲ್ಲ ಇದು ಮಾಡಿದಾರಲ್ಲ, ಅದು ಓಕೆ, ಅದು ಒಪ್ಕೋತೀವಿ. ಮತ್ತು ಈಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಈಗ ಅವರು ಕೂಡ ಬಸ್ಸಲ್ಲೇ ಹೋಗ್ತಾರೆ, 1,80,000 120 ತಗೋತಾರೆ. ಅವ್ರಿಗೆ ಏನು ತಗೊಡಕ್ಕೆ ಮೇಡಮ್? ಅವ್ರು ಟಿ ಎ ಡಿ ಎ IL CL RH ಪ್ರತಿಯೊಂದು ಹಿಂಗೆ ಇದಿದೆ ಅವ್ರಿಗೆ. ಹಂಗಿದ್ರೂ ಅವ್ರಿಗೆ ಯಾಕೆ ಕೊಡಬೇಕು? 1 ಲಕ್ಷ ಇಲ್ಲೇ ಬಸ್ಗಳು ಸುಮಾರು ಒಂದು 50 ಬಸ್ ಬರುತ್ತೆ ವಿಧಾನಸೌಧ MS ಬಿಲ್ಡಿಂಗಲ್ಲಿ. ಅವರೆಲ್ಲ ಟಾಪ್ 1 ಆಫೀಸರ್ಗಳು, ಅವ್ರಿಗೇನು ಫ್ರೀ ಅಲ್ವಾ? ಅದನ್ನು ಕ್ಯಾನ್ಸಲ್ ಮಾಡಬೇಕು ಫಸ್ಟು. ಮತ್ತು ಎಂತವ್ರು ಕೊಡಬೇಕು ಅಂತ ಹೇಳಿ ಮೇಡ ಒಂದು ಸೀನಿಯರ್ ಸಿಟಿಜನ್ ಮೇಲೆ ಒಂದು 60 ವರ್ಷ ಆದಮೇಲೆ ಅಂಥವ್ರಿಗೆ ನೋಡಿ ಗುರುತಿಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕೇ ಹೊರತು ಇವರು ಪೈ ಮಾಡ್ಕೊಂಡು ಇವ್ರಿಗೆಲ್ಲ. ಈಗ ನಾನೇ ಆಲ್ಮೋಸ್ಟ್ ಈಗ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಹೋಗ್ತೀನಿ, ಅಲ್ಲೇ 80,000 1 ಲಕ್ಷ ಅವರು ಸಂಬಳ ತಗೋತಾರೆ. ಆರಾಮಾಗಿ ಮೆಜೆಸ್ಟಿಕ್ ಹೋಗ್ಬಿಡ್ತಾರೆ, ಅಚ್ಚುಕಟ್ಟಾಗೆ ಚಿಕ್ಕಬಳ್ಳಾಪುರ ಕಡೆ ಎಲ್ಲ ಕಡೆ 300-400 ರೂಪಾಯಿ ಟಿಕೆಟ್ ಇರುತ್ತೆ, ಅವ್ರಿಗೆಲ್ಲ ಫ್ರೀ ಇರುತ್ತೆ. ಅವ್ರಿಗೇನು ತಗೊಡಕ್ಕೆ ಮೇಡಮ್? ಅದು ಒಂದು ವೇಸ್ಟು. ಮತ್ತು ಇವ್ರೇನು ಅಂದರೆ ಇವ್ರೇನು ಗ್ಯಾರಂಟಿ ಬಗ್ಗೆ ಏನು ಕೊಟ್ಟು ಈಗ ಇಷ್ಟು ವರ್ಷ ಏನು 60-70 ವರ್ಷ ಏನು ಗ್ಯಾರಂಟಿಯಿಂದನೇ ಯಾರು ಜೀವನ ಮಾಡ್ತಾ ಇರಲಿಲ್ಲ. ಮತ್ತು ಇವ್ರು ಏನು ಮಾಡಬೇಕು ಅಂದರೆ ಶಾಲಾ ಕಾಲೇಜುಗಳಿಗೆ ಮತ್ತು ಅವ್ರಿಗೆಲ್ಲ ಬಸ್ ಫ್ರೀ ಮಾಡಬೇಕು. ಹುಡುಗರು ಮಕ್ಳುಗಳು ಮಾಡಲಿ ಓಕೆ, ಈಗ ಎಲ್ಲರಿಗೂ ಅದನ್ನು ನೋಡಿ ಮಾಡಬೇಕು. ಮತ್ತು ಟಾರು, ನೀರು, ಕರೆಂಟು, ಇವು 3 ಹಾಸ್ಪಿಟಲ್ಲು ಎಲ್ಲ ಇವು ಇಷ್ಟು ಕೊಟ್ಟರೆ 5 ಕೊಟ್ಟರೆ ಈ ಗ್ಯಾರಂಟಿನೇ ಬೇಕಾಗಿಲ್ಲ. ಎಲ್ಲ ಕರೆಕ್ಟಾಗಿ ಅವ್ರವ್ರ ಸೌಲಭ್ಯವಾಗಿ ಇರ್ತಾರೆ. ಇವರು ಸ್ವಂತ ಓಟ್ಗೋಸ್ಕರ ಇವೆಲ್ಲ ಗ್ಯಾರಂಟಿ ಅಂದ್ಕೊಂಡು ಈಗ 70 ವರ್ಷ, ಈಗ 10 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾವ್ರೆ. ಫಸ್ಟ್ ಎಲ್ಲ ಎಲ್ಲಿ ಯಾವ ಗ್ಯಾರಂಟಿ ಇತ್ತು ಅಲ್ವಾ? ಯಾವ ಗ್ಯಾರಂಟಿನೂ ಇರಲ್ಲ. ಇವ್ರೇನು ಕರೆಕ್ಟಾಗಿ ರೋಡು, ನೀರು, ಕರೆಂಟು ಮತ್ತು ಹಾಸ್ಪಿಟ್ಲು ಈ ಮೇಯ್ನ್ ಇವು ಕೊಟ್ಟರೆ ಜನಕ್ಕೆ ಭಾಳ ಉಪಯೋಗ ಆಗುತ್ತೆ. ಇದು ಇಲ್ಲದೆ ಹೋದರೆ ಬೇರೆಯವರು ತಿಂದನ್ನ ನುಂಗಣ್ಣ ಅನ್ನಂಗೆ ಲೆಕ್ಕಾಚಾರಕ್ಕೆ ಅಷ್ಟೇ ಇರ್ತದೆ ಹೊರತು ಇದು ಯಾವುದು ಪ್ರಯೋಜನ ಇಲ್ಲ. ಇನ್ನು ಮುಂದಕ್ಕಾರ ಯೋಚನೆ ಮಾಡಿ ಇವರು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಅದನ್ನು ಸರಿದೂಗಿಸ್ಕೊಂಡು ಹೋದರೆ ಗೆಟವನು. ಇಲ್ಲ ಅಂದರೆ 9 ಲಕ್ಷ ಕೋಟಿ ಅಲ್ಲ 12 ಲಕ್ಷ ಕೋಟಿ ಮುಂದಿನ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈಗಿನಿಂದನೇ ಒಂದು ಪರಿಹಾರ ತಗೊಂಡು ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲ ಅಂದರೆ ಇದರಲ್ಲಿ ಆಯ್ತಲ್ಲ, ಯಾವುದು ಇರಾನ್, ಅದೆಲ್ಲ ಆಯಿತು, ಅಲ್ಲೆಲ್ಲ ಹಣದ ಇದಾಗ್ಬಿಟ್ಟು ಎಲ್ಲ ಅಲ್ಲೆಲ್ಲ ಕೊಲಾಗಿ ಇರೋರ ಹತ್ರ ಹೊಡ್ಕೊಂಡು ತಿನ್ನೋ ಸ್ಥಿತಿ ಬರುತ್ತೆ ಅಷ್ಟೇ. ಸಿದ್ದರಾಮಯ್ಯ ಸರ್ ಈಗ ಆ ಸರ್ಕಾರದಲ್ಲಿದ್ದಾಗ ರಾಜ್ಯ ಚೆನ್ನಾಗಿತ್ತ? ಅಲ್ಲ, ರಾಜ್ಯ ಚೆನ್ನಾಗಿರೋದಕ್ಕಿಂತ ಇವ್ರು ಬರೀ ಗ್ಯಾರಂಟಿಲೇ ತೂಗಿಸ್ಕೊಂಡೇ ಹೋದ್ರೆ ಹೊರತು ಬೇರೆ ಯಾವ ಅಭಿವೃದ್ಧಿನೂ ನೋಡಿಲ್ಲ. ಬೆಂಗಳೂರಲ್ಲಿ ಯಾವ ಅಭಿವೃದ್ಧಿ ಆಗಿದೆ ನೋಡೋದು ತೋರಿಸಿ, ನಾವು ಹೇಳ್ತೀವಿ. ಬೇಕಾದ್ರೆ ರೋಡ್ ಇಲ್ಲ, ಇನ್ನು ಅಟ್ಲೀಸ್ಟ್ ಇದ್ರ ಹತ್ರ ಹೋದರೆ ನಿಮಗೆ ಶಿವಾನಂದ ಸರ್ಕಲ್ ಹತ್ರ ಹೋದ್ರೆ ಅಲ್ಲೇ ಗುಂಡಿಗಳು, ಅವ್ರು ಹೋಗೋ ರೋಡಲ್ಲೇ ಗುಂಡಿಗಳಿವೆ. ಅವೆಲ್ಲ ನೋಡಿಕೊಂಡು ಮಾಡಬೇಕು. ಇನ್ನು ಮುಂದೆ ಗ್ಯಾರಂಟಿಗಳನ್ನ ಇದನ್ನ ಸ್ವಲ್ಪ ಇದು ಮಾಡಿ ನೋಡಿ ಸರಿದೂಗಿಸ್ಕೊಂಡು ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆ ಮಾಡಬೇಕೇ ಹೊರತು ಸುಮ್ಗೆ ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನಂಗೆ ಯಾರ್ಯಾರೋ ಕೊಟ್ಕೊಂಡವ್ರು ಇದೇನು ಅಭಿವೃದ್ಧಿ ಅನ್ಸ್ಕೊಳ್ಳಲ್ಲ. ಇವ್ರು ಏನೇ ಮಾಡಿದ್ರು ಪ್ರಯೋಜನ ಇಲ್ಲ. ಅದನ್ನು ಸರಿದೂಗಿಸ್ಕೊಂಡು ಕರೆಕ್ಟಾಗಿ ಹೋಗ್ಬೇಕೇ ಹೊರತು ಈಗ ಲಕ್ಷ ಸಂಬಳ ಕೊಡೋರ್ಗೂ ಅದೇನೇ, ನೀನು 10 ರೂಪಾಯಿ ಸಂಪಾದನೆ ಮಾಡೋರ್ಗೂ ಅದೇನೇ ಅಂದರೆ ಭಾಳ ಕಷ್ಟ ಆಗುತ್ತೆ. ಅದ್ರ ಬದಲು ಚೆನ್ನಾಗಿ ಕರೆಕ್ಟಾಗಿ ಒಂದು ಸರಿ ದೂಗಿಸ್ಕೊಂಡು ಹೋಗೋದು ಜವಾಬ್ದಾರಿ ಇರುತ್ತೆ ಡಿ ಕೆ ಶಿವಕುಮಾರ್ಗೆ. ಹಾಂ, ಈಗ ಪಾಪ ನೀವುಗಳು ಯಾಕಂದ್ರೆ 3 ತಿಂಗಳ ಹಿಂದೆ 3 ತಿಂಗಳಲ್ಲ 3 ವರ್ಷದಿಂದನೇ ಈಗ ಎಲ್ಲ ಲೇಡೀಸ್ ಅವೆಲ್ಲ ಮಾಡಿದ್ರು. ಇರಲಿ, ನಮ್ಗೇನು ಹೆಣ್ಮಕ್ಳ ಮೇಲೆ ನಮ್ಗೇನು ಇದಿಲ್ಲ, ತೊಂದರೆ ಇಲ್ಲ. ನಾವು 100-120 ರೂಪಾಯಿ ಗ್ಯಾಸ್ ಹಾಕ್ಸ್ತಾ ಇದ್ದೀವಿ. 60 ರೂಪಾಯಿ ಇತ್ತು, ಈಗ 120 ರೂಪೀಸ್ ಆಗಿದೆ. ಹಂಗಾಗಿ ಈಗ ನಾವು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಇವು ಸರ್ಕಾರದವ್ರು ಹೆಂಗೆ ಅಡ್ಜಸ್ಟ್ ಮಾಡ್ತಾವ್ರೆ ನಾವು ಹಂಗೆ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಕೇಳೋರೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಅದೇ ನಮ್ಗೆ ಏನಿಲ್ಲ, ಈಗ ಮಾಮೂಲಿ ಈಗ ಎಲ್ಲ ಅವು ಇವು ಅನುದಾನಗಳು ಇರ್ತವೆ, ಅದ್ರಲ್ಲಿ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಅವ್ರಿಗೇನು ಗ್ಯಾಸ್ ರೇಟ್ ಅವು ಕಮ್ಮಿ ಮಾಡಿದಷ್ಟು ನಮ್ಗೇನು ತೊಂದರೆ, ನಾವು ದುಡ್ಕೊಂಡು ನಾವು ತಿಂತೀವಿ. ಅದು ಬೇರೆ ಎಕ್ಸ್ಪೆಕ್ಟೇಷನ್ ಏನು ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಇವರು ಒಂದು ಲೆಕ್ಕಾಚಾರಕ್ಕೆ ಸರಿ ದೂಗಿಸ್ಕೊಂಡು ಹೋಗ್ಬೇಕು ಮೇಡಮ್. ಸಿದ್ದರಾಮಯ್ಯ ಸರ್ ಇದ್ದಾಗ ಸರ್ಕಾರ ನೀವು ನೋಡಿರ್ಬೋದು. ಇವಾಗ ಡಿ ಕೆ ಸಾಹೇಬ್ರು ಫುಲ್ಫಿಲ್ ಮಾಡ್ತಾರೆ ಆ ಜಾಗನ? ಫುಲ್ಫಿಲ್ ಇನ್ನೊಂದು ವರ್ಷದ ಮೇಲೆ ಅಲ್ಲಿ 1.5 ವರ್ಷ ಇದೆ. ಅದ್ರಲ್ಲಿ 6 ತಿಂಗಳು ಎಲೆಕ್ಷನ್ ಹೋಯ್ತದೆ. ಇನ್ನು 1.5 ವರ್ಷದಲ್ಲಿ ಏನು ಮಾಡ್ತಾರೆ ನೋಡೋಣ. ಮಾಡಲಿ, ಒಳ್ಳೇದಾಗಲಿ ಅವ್ರಿಗೂ. ನಾನು ಅಷ್ಟೇ. ಇಲ್ಲ 136 ಜನ ಇದ್ದಾರೆ, ಸ್ಟ್ರೆಂತ್ ಇದ್ದಾರೆ. ಡ್ರಾಪ್ ಮಾಡೋಕ್ಕೆ ಇವ್ರು ಬಂಡೆ ಬಿಡಲ್ಲ.
ಆ ಲೆಕ್ಕಾಚಾರಕ್ಕೆ ಸರಿತು ತಳ್ಳಿಬಿಡ್ತಾರೆ ಅಷ್ಟೇ. 5 ವರ್ಷ ಕಂಟಿನ್ಯೂ ಮಾಡ್ತಾರೆ, ಅದರಲ್ಲೇನು ಸರ್ಕಾರಕ್ಕೆ ಬರ್ತಿದ್ದಾಗೆ ಒಂದು ವಿಕೆಟ್ ಪತನ ಅಲ್ಲ ಇರಲಿ. ಅವರೆಲ್ಲ ಮಾಮೂಲಿ ಒಂದೊಂದು ಈಗ ಎಲ್ಲ ಕ್ಯಾಬಿನೆಟ್ ಸ್ಟಾರ್ಟ್ ಆದಾಗಲೂ ಇವು ಇದ್ದೇ ಇರ್ತವೆ, ನಾವು ಕಣ್ಣಿಂದ ನೋಡಿದ್ದೀವಿ. ಇವೆಲ್ಲ ಸರೋಗುತ್ತೆ, ಕರ್ಸ್ ಮಾತಾಡ್ಬಿಟ್ಟು ಎಲ್ಲ ಅವ್ರ ಲೆಕ್ಕಾಚಾರಕ್ಕೆ ಇನ್ನೊಂದು ಎಕ್ಸ್ಟ್ರಾ ಒಂದು ಖಾತೆ ಕೊಟ್ಬಿಟ್ಟು ಕುಂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಅವರು ಅಷ್ಟೇ ಸರ್ ಹೋಯ್ತದ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಏನು ತೊಂದರೆ ಏನಾಗಲ್ಲ. ಈಗ ಇನ್ನೊಂದು ಅಡಿಷನಲ್ ಖಾತೆ ಕೊಟ್ಟಾಗ ಏನವ ಇನ್ನೊಂದು ತಿಂಗಳು ತಳ್ಳಪ್ಪ ಅಂತಾರೆ, ತಳ್ಕೊಂಡು ಹೋಯ್ತಾರ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಡಿ ಕೆ ಸಾಹೇಬ್ರು ಸಾಮಾನ್ಯ ಜನರಿಗೆ ಯಾವ ಥರ ಅನುಕೂಲ ಮಾಡ್ಕೊಡ್ಬೋದು ಅಂತೀರಾ? ಅವರು ಅದೇ ಮೇಯ್ನು ಸ್ಕೂಲ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಮತ್ತು ಕಾಲೇಜು, ಹಾಸ್ಪಿಟ್ಲು, ಮೇಯ್ನ್ ಹಾಸ್ಪಿಟ್ಲು ಯಾವುದು BBMP ಅಲ್ಲಿ, ಗೌರ್ಮೆಂಟಲ್ಲಿ, KCNಲ್ಲಿ ಪ್ರತಿಯೊಂದು ಅದು ಮೇಯ್ನ್ ಕೊಟ್ಟರೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಅನ್ಸ್ಕೋತಾರೆ. ಇವು 3 ಮಾಡಬೇಕು ಅವರು. ರೋಡು, ನೀರು ಮತ್ತು ಎಲೆಕ್ಟ್ರಿಸಿಟಿ ಮತ್ತು ಹಾಸ್ಪಿಟ್ಲು, ಇವು 3 ಮಾಡಿದ್ರೆ ಅದೇ A1 ಮುಖ್ಯಮಂತ್ರಿ ಅಂತ ನನ್ನ ಲೆಕ್ಕಾಚಾರಕ್ಕೆ. ಯಾಕಂದ್ರೆ ಪಕ್ಕದ ರಾಜ್ಯ ನೋಡಿರ್ಬೋದು ನೀವು, ತಮಿಳುನಾಡು. ವಿಜಯ್ ಸರ್ ಹೇಳ್ದಂತೆ ಮಾಡ್ತಾ ಇದ್ದಾರೆ. ಮಾಡಬೇಕು, ಏನೇನ್ ಬೇಕೋ ಅದೆಲ್ಲ ಅದನ್ನ ಮಾಡ್ತಾ ಮಾಡಬೇಕು, ಇಲ್ಲ ಅಂತ ಅಲ್ಲ. ಅದನ್ನು ಇವರು ನೋಡಿಕೊಂಡು ಮಾಡಬೇಕು. ಯಾವುದೇ ಆದ್ರೂ ಸುಮ್ಗೆ ಏಕಾಏಕಿ ಮಾಡಿಬಿಡೋದು ಅದು ಅಷ್ಟು ಸುಮ್ಗೆ ಅದು ಪೇಪರಲ್ಲಿ ಇರ್ತದೆ ಹೊರ್ತು ಅದು ಮುನ್ನೆಲೆ ಬರಬೇಕು. ಹಂಗಾಗಿ ಮಾಡಿ ಮುಂದೆ ಕಂಪ್ಲೀಟ್ ಮಾಡ್ತಾರೆ ಅಂತೀರಾ? ಕಂಪ್ಲೇಂಟ್ ಅಂತೂ 100% ಮಾಡ್ತಾರೆ, ಅದರಲ್ಲೇನು ಡೌಟೇ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಮಾಡ್ತಾರೆ.